ಇವತ್ತು ಅರ್ಲಿ ಮಾರ್ನಿಂಗು ಒಂದು 7:30 ಸಮಯದಲ್ಲಿ ದರ್ಶನ್ ಅನ್ನೋರು, ಅವರು ಸುಮಾರು 29 ವರ್ಷ, ಬೂಕನಕೆರೆ ಹೊಸಕೋಟೆ ತಾಲೂಕು ಅವರು. ಅವರ ಬ್ರದರ್ಗೆ ಫೋನ್ ಮಾಡಿ, ಚೇತನ್ ಅನ್ನೋರಿಗೆ ಫೋನ್ ಮಾಡಿ, ಅವರ ಪತ್ನಿಯಾದ ದಿವ್ಯಾ ಅವರು ನೇಣು ಬಿಗಿದುಕೊಂಡು ಸತ್ತಿರ್ತಾರೆ. ಸೊ ನಾನು ಇರಲ್ಲ, ನಾನು ಡೆತ್ ಆಗ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಕಾಲ್ ಮಾಡಿ ತಿಳಿಸ್ತಾರೆ. ಅವರು ಹಿಂಗೆಲ್ಲ ಮಾಡ್ಕೊಳ್ಬೇಡ ಅಂತ ಬುದ್ಧಿ ಹೇಳಿ ಅವರು ಬಂದು, ಚೇತನ್ ಅವ್ರು ಬಂದು, ಅವರು ಲಾಕ್ ಆಗಿರುತ್ತೆ ಮನೆ. ಆವಾಗ ಅವರು ಕೆಳಗಡೆ ಮನೆಯವರ ಸಹಾಯದಿಂದ ಆ ಮನೆ ಲಾಕ್ ಓಪನ್ ಮಾಡಿ ನೋಡುವಷ್ಟೊತ್ತಲ್ಲಿ ದರ್ಶನ್ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಇರ್ತಾರೆ, ಮತ್ತು ದಿವ್ಯಾ ಅವರು ಡೆತ್ ಆಗಿರುತ್ತೆ. ಇದ್ರ ಸಂಬಂಧ ಈಗ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮಗು ಸ್ಕ್ರ್ಯಾಚ್ ಮಾರ್ಕ್ ಇದೆ ಅಂತ ಗೊತ್ತು, ಅದು ಹೆಂಗಾಗಿದೆ ಅಂತ ಏನು ಗೊತ್ತಿಲ್ಲ. ಅವರು ಏನು ಕಂಪ್ಲೇಂಟ್ ಕೊಡ್ತಾರೋ ಅದು ತಗೊಳ್ತೀವಿ. ಆರೋಗ್ಯವಾಗಿದೆ. ಒಂದೇ ಕುಣಿಕೆಗೆ ಬಿಚ್ಚಿಟ್ಟು ಕೂಡ ಸುಸೈಡ್ ಮಾಡ್ಕೊಂಡಿರೋದು ಏನು? ಅದು ಸ್ಪಾಟ್ಗೆ ಈಗ ಹೋಗಬೇಕು. ಈಗ ಮಾರ್ಚುರಿ ಫಸ್ಟ್ ಬಂದಿದ್ದೀವಿ. ಅವರು ಒಂದೇ ಕುಣಿಕೆಯಲ್ಲೇ ಡೆತ್ ಆಗಿರ್ತಾರೆ ಅಂತ ಇಲ್ಲ. ಅಲ್ಲ ಇಳಿಸ್ಬಿಟ್ಟು ಅದೇ ಕುಣಿಕೆಗೆ ಹಾಕೊಂಡಿದ್ದಾರೆ. ಅದೇ ಒಂದೇ ಕುಣಿಕೆಗೆ ಒಂದೇ ಕುಣಿಕೆಗೆ ಈಗ ಫಸ್ಟು ಅವರು ಡೆತ್ ಆಗ್ತಾರೆ, ಅದನ್ನು ಇಳಿಸಿರ್ತಾರಲ್ಲ, ಅದೇ ಕುಣಿಕೆಗೆ ಅವನು ಹಾಕೊಳ್ತಾನೆ. ಲವ್ ಮ್ಯಾರೇಜ್ ಸುಮಾರು 3.5 ವರ್ಷದ 3 ವರ್ಷ ಅಂದರೆ ಈ ಮೇ ತಿಂಗಳು ಬಂದರೆ 3 ವರ್ಷ ಆಗುತ್ತಂತೆ. 2023ನೇ ಇಸ್ವಿ ಮೇಯಲ್ಲಿ ಅವರು ಮದುವೆ ಆಗಿರ್ತಾರೆ. ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ. ಚೆನ್ನಾಗಿರ್ತಾರಂತ. ಇದುವರೆಗೂ ಅವರು ಬೋತ್ ಪೇರೆಂಟ್ಸ್ನ ಮಾತಾಡಿಸಿದಾಗ, ಹುಡುಗಿ ತಾಯಿ ಮತ್ತು ಹುಡುಗನ ತಾಯಿ ಮಾತಾಡಿಸಿದಾಗ ಅವರಿಬ್ಬರು ಅನ್ಯೋನ್ಯವಾಗಿದ್ದರು ಅಂತಲೇ ತಿಳಿದು ಬಂದಿದೆ. ಬೆಳಗ್ಗೆ ಏನಾದರೂ ಗಲಾಟೆ ಆಗಿರ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಏನಾಗಿದೆ ಅಂತ ಇನ್ನೂ ಏನಾಗಿದೆ ಗೊತ್ತಿಲ್ಲ. ಜಗಳ ಏನಾದ್ರು ಆಗ್ತಿಲ್ಲ? ಈಗ ಅದ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಿಲ್ಲ. ಮುಂದಿನ ತನಿಖೆಯಲ್ಲಿ ಇದು ಗೊತ್ತಾಗಬೇಕಾಗುತ್ತೆ. ಥ್ಯಾಂಕ್ ಯು.